ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ. ಸೊ ಈಗಾಗಲೇ ಸೇತು ಬಂಧಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಯನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಸೇತು ಬಂಧಕ್ಕೆ ಸಂಬಂಧಿಸಿರುವಂತಹ FLN ಕಲಿಕಾ ಫಲಗಳು ಏನೇನಿದಾವೆ ಹಾಗೂ ಪರ್ ಕ್ಲಾಸ್ ಎಷ್ಟೆಲ್ಲ ಪ್ರಶ್ನೆಗಳನ್ನ ನಾವು ತಯಾರು ಮಾಡ್ಕೊಳ್ಬೇಕು ಹಾಗೂ ಇಲಾಖೆಯಿಂದ ಏನೆಲ್ಲ ಕೊಡ ಮಾಡಲ್ಪಟ್ಟಿದ್ದಾರೆ ಎನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಾಗೂ 4A 4B ಏನು, 5A 5B ಏನು ಎನ್ನುವಂಥದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಾ ಸಾಗೋಣ. ಸೊ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಾ ಇರಿ. ಹಾಗೂ ಯಾರು ಜಕಾರ್ ಅಕಾಡೆಮಿಯನ್ನ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಸೊ ಈ ಒಂದು ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಇರಲಿದೆ. ಸೊ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ವೀಕ್ಷಿಸ್ತಾ ಇರಿ. ಸೊ ಆಲ್ರೆಡಿ ನಾನು ಡಿಸ್ಕಷನ್ ಅನ್ನು ಮಾಡಿದ್ದೀನಿ. ಇದು ಆರ್ಡರ್ ಇದೆ. ಆರ್ಡರ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ ಎಲ್ಲ ಆರ್ಡರ್ ಇದೆ. ನಾನು ಮುಂದೆ ಹೋಗ್ತಾ ಇರ್ತೀನಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ಲ ಅವರು ನೋಡ್ತಾ ಸಾಗಿ. ಎಸ್, ಇಲ್ಲಿಂದ ನೋಡಿ, ಇಲ್ಲಿಂದ ಮುಖ್ಯವಾಗಿ ಇಲಾಖೆಯವರು ಬಿಡುಗಡೆ ಮಾಡಿರುವಂತ ಒಂದು PDF ಅಲ್ಲಿ ನಮಗೆ ಅಧಿಕಾರಿಗಳು ಬಂದ್ರೆ ಏನೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಹೇಳಲಾಗಿದೆ. ಮುಖ್ಯವಾಗಿ ಇದೆಲ್ಲನೂ ಕೂಡ ರಿವೈಸ್ಡ್ ಮಾಡಿದ್ದಾರೆ. ಇಷ್ಟು ವರ್ಷ ನಾವು ಏನ್ ಸ್ಯಾಪ್ ಅನ್ನ ಮಾಡ್ಕೋತಿದ್ವಿ, ಸ್ಯಾಪ್ ಏನಿತ್ತು ನಮ್ದು, ಸ್ಯಾಪ್ ಅನ್ನ ಈ ಸಲ ಏನ್ ಮಾಡಿದ್ದಾರೆ, ರಿವೈಸ್ ಮಾಡಿದ್ದಾರೆ. ಸೊ ಒಂದಿಷ್ಟು ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಆಲ್ರೆಡಿ DSCRT ಕಡೆಯಿಂದಾನೆ ಎಲ್ಲ ಮಟೀರಿಯಲ್ ಕೂಡ ನೀಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಸೊ ಇದು ಏನಿದೆ, ಯಾರು ನಮಗೆಲ್ಲ ವಿಸಿಟ್ಗೆ ಬರ್ತಾರೆ ನಮ್ಮ ಶಾಲೆಗಳಿಗೆ, ಅಲ್ಲಿ ಈ ಒಂದು ಫಾರ್ಮ್ಯಾಟ್ ಕೊಡಲಾಗತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಏನೇನು ಕೇಳ್ತಾರೆ ಇದೆಲ್ಲ ಅಂತೂ ಅವರೆಲ್ಲ ತುಂಬ್ಕೊಂತಾರೆ. ವಿದ್ಯಾರ್ಥಿಗಳ ಸಂಖ್ಯೆ, ದಾಖಲಾತಿ, ಹಾಜರಾತಿ ಹಾಗೂ ಶಿಕ್ಷಕರ ಮಾಹಿತಿ. ನಮಗೆ ಇಲ್ಲಿ ಬೇಕಾಗಿರುವಂತದ್ದು ಇಲ್ಲಿ ನೋಡಿ, ಪರಿಷ್ಕೃತ ಸ್ಯಾಪ್ ಲಭ್ಯತೆ ಮತ್ತು ಮಾಹಿತಿ ದಾಖಲಿಸುವಿಕೆ. ಇದು ಶಾಲೆಯಲ್ಲಿ ಮುಖ್ಯವಾಗಿ ಕೇಳ್ತಾರೆ. ಎಸ್, ನೆಕ್ಸ್ಟ್ ಏನಿದೆ, FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಮಾಹಿತಿ ನಮೂನೆ 3 ಅಂತ ಇದೆ. ಅದೆಲ್ಲ ನಮೂನೆ 3 ಕೂಡ ನೋಡ್ತಾ ಸಾಗೋಣ. ನೈದಾನಿಕ ಪರೀಕ್ಷೆ ಬಗ್ಗೆ ಕೇಳ್ತಾರೆ, ಜೊತೆಗೆ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆ ಸ್ಯಾಪ್ ನಲ್ಲಿ ದಾಖಲೆ ಅಂತ ಇದೆ. ಸ್ಯಾಪ್ ಇನ್ನೊಂದು, ಇದೆಲ್ಲನೂ ಕೂಡ ಸ್ಯಾಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಂತದ್ದೆಲ್ಲ ಸ್ಯಾಪ್ ಫಾರ್ಮೆಟ್ಗಳು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 4A ಮತ್ತು 4B ಅಲ್ಲಿ ಎಂಟ್ರಿ ಇದೆ ಇಲ್ವೋ, ಹಾಗೂ ಸ್ಯಾಟ್ಸ್ ನಲ್ಲಿ ಅದರ ದಾಖಲೆಗಳನ್ನು ಮಾಡಿದ್ದಾರೆ ಇಲ್ವೋ, ಜೊತೆಗೆ ಪರಿಹಾರ ಬೋಧನೆಗೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿದಾರೋ ಇಲ್ವೋ, ಹಾಗೂ ಅದರ ಅನುಪಾಲನೆ ಇದೆಯೋ ಇಲ್ವೋ, ಜೊತೆಗೆ 5A ಅಂಡ್ 5B. ಎಸ್, ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರುವಂತದ್ದು 4A ಅಂಡ್ 4B. ದೆನ್ ಇನ್ನೊಂದು ನಾವೇನ್ ನೆನಪಿಟ್ಕೋಬೇಕು ಅಂದ್ರೆ 5A ಅಂಡ್ 5B. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ನಮಗೆ ಬೇಕಾಗಿರುವಂತ ಫಾರ್ಮ್ಯಾಟ್ಸ್ಗಳು. ಇದರಲ್ಲಿ ನಮ್ಮ ಮಾಹಿತಿ, ಶಿಕ್ಷಕರಾದವರು ವಿದ್ಯಾರ್ಥಿಗಳ ಮಾಹಿತಿ ಇದರಲ್ಲಿ ಹಾಕಿಡಬೇಕಾಗಿರುವಂತದ್ದು. ಇದು 4A ಅಂಡ್ 4B ಸಂಪೂರ್ಣವಾಗಿ ಪೂರ್ವ ಸಿದ್ಧತೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ. ಜೊತೆಗೆ 5A ಅಂಡ್ 5B ಏನಿದೆ, ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಬಗ್ಗೆ ಮಾಹಿತಿ ಎಲ್ಲವನ್ನು ಕೂಡ ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ನಮಗೆ ಬೇಕಾಗಿರುವಂತದ್ದು. ಸೊ B ಶ್ರೇಣಿಯ ಮಕ್ಕಳಿಗೆ ಹಮ್ಮಿಕೊಂಡಿರುವಂತಹ ಸೇತು ಬಂಧ ಪರಿಹಾರದ ಕ್ರಮಗಳು ಮತ್ತು ಅದರ ಚಟುವಟಿಕೆಗಳು ಅಂತ ಇದೆ. ಜೊತೆಗೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಿಗದಿತ LOಗಳಿಗೆ ಅನುಗುಣವಾಗಿ, LOಗಳನ್ನು ಕೂಡ, LO ಅಂದ್ರೆ ಲರ್ನಿಂಗ್ ಔಟ್ಕಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲರ್ನಿಂಗ್ ಔಟ್ಕಮ್. ಪ್ರತಿಫಲಗಳು ಏನೇನಿದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದೆ ನಾವು ತಿಳಿತಾ ಹೋಗೋಣ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಅವ್ರು ಏನ್ ಮಾಡ್ತಾರೆ, ಕೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ. ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯಲ್ಲಿ ಎಷ್ಟು ಜನ ಇದ್ದಾರೆ ಎನ್ನುವಂತ ಮಾಹಿತಿಗಳನ್ನ ಅವರು ತುಂಬಿಕೊಂಡು ಹೋಗ್ತಾರೆ. 1ನೇ ತರಗತಿ ಹಿಡ್ಕೊಂಡು 10th ವರೆಗೂ ಕೂಡ ಒಟ್ಟು ಎಷ್ಟು ಜನ ಪೂರ್ವ ಪರೀಕ್ಷೆಯಲ್ಲಿ A ಪಡೆದವರು ಎಷ್ಟು, B ಪಡೆದವರು ಎಷ್ಟು ಎನ್ನುವುದು ಕೂಡ ಇದೆ. ಸೊ ಇಷ್ಟೆಲ್ಲ ವಿಸಿಟರ್ಸ್ ಬುಕ್ ಇದೆ. ಸೊ ಇದು ಬಂದವರೆಲ್ಲ ನಮ್ಗೆ ಇದನ್ನ ಕೇಳ್ತಾರೆ. ಸೊ ಇವಾಗ ಯಾವೆಲ್ಲ ಫಾರ್ಮ್ಯಾಟ್ಸ್ ಗಳನ್ನ ನಾವು ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತಾ ಸಾಗೋಣ. ಎಸ್, ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಇಲಾಖೆ ಕಡೆಯಿಂದನೇ ಇಲ್ಲಿ ನೋಡಿ, ತಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲಾಖೆ ಕಡೆಯಿಂದನೇ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು 4ನೇ ತರಗತಿಗೆ 4ರಿಂದ ಹಿಡ್ಕೊಂಡು 4ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿವರೆಗೂ ಕೂಡ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಕೊಟ್ಟಿದ್ದಾರೆ. ಜೊತೆಗೆ ಯಾವ ಕಲಿಕಾ ಫಲದಿಂದ ಎಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಸಹಿತ ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಈಸಿ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಮಾಡೆಲ್ ಆಗಿ 4th ಕ್ಲಾಸ್ಗೆ ಸಂಬಂಧಿಸಿರುವಂತ ಕನ್ನಡ ವಿಷಯದ ಒಂದು FLN ನೋಡಿ, ಇಲ್ಲಿ ಒಟ್ಟಿಗಾಗಿ ಇಲ್ಲಿ ತಗೊಳ್ಳಿ ನೋಡಬಹುದು. ಇದು ಕನ್ನಡಕ್ಕೆ ಸಂಬಂಧಿಸಿದಂತಿದೆ. ಇದೆಲ್ಲ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಪಟ್ಟಿ ಇದೆ. ತದನಂತರ ಇಲ್ಲಿ ತಗೊಳ್ಳಿ ನೋಡಬಹುದು. ಎಸ್, ಇಲ್ಲಿ ತಗೊಳ್ಳಿ ನೋಡಬಹುದು ಪ್ರಶ್ನೆಗಳು ಅಂತ ಕೇಳಿದ್ದಾರೆ. ಅಂದ್ರೆ ಈ ಒಂದು ಕಲಿಕಾ ಫಲದಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಒಂದು ಪ್ರಶ್ನೆನ ಕೇಳಬೇಕು.
ಅಂದ್ರೆ ಇಲ್ಲಿ ಒಂದು 2 ಪ್ರಶ್ನೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪ್ರತಿಯೊಂದು ಕ್ಲಾಸ್ಗೆ 9 ಏನಿದಾವೆ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳನ್ನು ಪ್ರತಿಯೊಂದು ಕ್ಲಾಸ್ಗೆ ನೀಡಿದ್ದಾರೆ. ಹೀಗೆ ನಮಗೆ ಎಷ್ಟು 10 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂಥದ್ದು ನಿಮ್ಗೆಲ್ಲರೂ ಗೊತ್ತಿರುವಂಥದ್ದಿದೆ. 10 ಪ್ರಶ್ನೆಗಳನ್ನ ಯಾವ ತರ ರೆಡಿ ಮಾಡ್ಕೋಬೇಕು ಅನ್ನುವಂಥದ್ದಾದ್ರೆ ನಿಮ್ಗೆಲ್ಲರೂ ಗೊತ್ತಿದೆ. ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತೀನಿ. 4 ಪ್ರಶ್ನೆಗಳು ಎದರಿಂದ ಇರಬೇಕು, FLN ದಿಂದ ಇರಬೇಕು, ಹಾಗೂ 6 ಪ್ರಶ್ನೆಗಳು ಲರ್ನಿಂಗ್ ಔಟ್ಕಮ್ ನಿಂದ ಇರಬೇಕು. ಸೊ ಇಲ್ಲಿ ನಿಮಗೆ ಏನ್ ಕೊಟ್ಟಿದ್ದಾರೆ, ಇಲ್ಲೆಲ್ಲನೂ ಕೂಡ ಅದೇ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ 4 ಏನ್ ಕಾಣ್ತಿದ್ದಾವೆ 1 2 3 4 ಇದೆಲ್ಲವೂ ಕೂಡ FLN ಗೆ ಸಂಬಂಧಿಸಿದಂತೆ. ಇಲ್ಲಿವರೆಗೆ 4 ಪ್ರಶ್ನೆಗಳು FLN ಗೆ ಸಂಬಂಧಿಸಿದಂತೆ. ಮಿಕ್ಕಿದ ಏನು ಕಲಿಕಾ ಫಲಗಳಿದಾವೆ ಅದರ ಮೇಲೆ ನಾವು ಎಷ್ಟೆಷ್ಟು 6 ಪ್ರಶ್ನೆಗಳನ್ನು ತೆಗಿಬೇಕಾಗಿರುವಂಥದ್ದು, ಒಟ್ಟು 10 ಪ್ರಶ್ನೆಗಳನ್ನು ತಗೊಳ್ಬೇಕಾಗಿರುವಂಥದ್ದು. ಸೊ ಇದು ಅನುಬಂಧ 1 FLN ಕಲಿಕಾ ಫಲ 4ನೇ ತರಗತಿಗೆ ಸಂಬಂಧಿಸಿದಂತೆ. ಕನ್ನಡ ಇದೆ, ಜೊತೆಗೆ ಇಲ್ಲಿ ನೋಡ್ತಾ ಸಾಗ್ಬಹುದು, ಇಂಗ್ಲಿಷ್ನು ಕೂಡ ಇದೆ. ಸೊ ವರಿ ಆಗ್ಬೇಡಿ, ನಾನು ಅದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಇದೆಲ್ಲ PDF ಅನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ, ಪ್ರತಿಯೊಬ್ಬರನ್ನು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಪ್ರತಿಯೊಂದನ್ನ ನಾನು ಹೇಳ್ತಾ ಹೋದ್ರೆ ಬಹಳಷ್ಟು ವಿಡಿಯೋ ಡಿಲೇ ಆಗುತ್ತೆ. ಇದು 4ನೇ ತರಗತಿಗೆ ಸಂಬಂಧಿಸಿದಂತೆ. ನಂತರ ಇದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇದೆ. ಇಲ್ಲೆಲ್ಲನೂ ಕೂಡ ನೋಡಬಹುದು, ಪ್ರಶ್ನೆಗಳನ್ನ ಕೇಳಿದರೆ ಪ್ರತಿಯೊಂದು ಕಲಿಕಾ ಫಲದ ಮುಂದೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಪ್ರತಿಯೊಂದು ಇದರ ಮೇಲೆ ಒಂದೊಂದು ಪ್ರಶ್ನೆ ಇದೆ. ಗಣಿತಕ್ಕೆ ಒಟ್ಟು 10 ಪ್ರಶ್ನೆಗಳಿದೆ 4ನೇ ತರಗತಿಗೆ ಸಂಬಂಧಿಸಿದಂತೆ. ಅದೇ ತರ ಪ್ರತಿಯೊಂದು ಕ್ಲಾಸ್ನು ಕೂಡ ಕೊಟ್ಟಿದ್ದಾರೆ. EVS ಬಗ್ಗೆ ಇದೆ, ಪರಿಸರ ಅಧ್ಯಯನ ಬಗ್ಗೆ ಇದೆ. ಇಲ್ಲಿ ಪ್ರಶ್ನೆಗಳು ಯಾವೆಲ್ಲ ಎಲ್ಲವುಗಳ ಮೇಲೆ ಯಾವೆಲ್ಲ FLN ಹಾಗೂ ಕಲಿಕಾ ಫಲಾಧಾರಿತವಾಗಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಬೇಕೆನ್ನೋದು ಕೂಡ ಪ್ರಶ್ನೆಗಳ ಸಂಖ್ಯೆನೂ ಕೂಡ ಕೊಟ್ಟಿದ್ದಾರೆ. ಅದರ ಮೇಲೆ ನಾವು ಕ್ವಶನ್ ಪೇಪರ್ ಅನ್ನು ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು 5ನೇ ತರಗತಿಗೆ ಸಂಬಂಧಿಸಿದಂತೆ ತಾವು ನೋಡಬಹುದು, ಕನ್ನಡಕ್ಕೆ ಸಂಬಂಧಿಸಿರೋ 10 ಪ್ರಶ್ನೆಗಳಿದಾವೆ. ಜೊತೆಗೆ ಇಂಗ್ಲಿಷ್ಗೆ ಸಂಬಂಧಿಸಿರುವಂತಹ 10 ಪ್ರಶ್ನೆಗಳು ಇಲ್ಲಿ ಕಾಣಬಹುದು. ಇದೆಲ್ಲ 5ನೇ ತರಗತಿಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ. ಇದೆಲ್ಲನೂ ಕೂಡ ನಾನು PDF ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಿದೆ. ಇನ್ನು 6ನೇ ತರಗತಿಗೆ ಸಂಬಂಧಿಸಿದಂತೆ ತಾವುಗಳು ಇಲ್ಲಿ ನೋಡಬಹುದು. 6ನೇ ತರಗತಿಗೆ ಸಂಬಂಧಿಸಿದಂತೆ ಕನ್ನಡದ ಬಗ್ಗೆ 10 ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಅಪೇಕ್ಷಿತ ಕಲಿಕಾ ಫಲ ಹಾಗೂ FLN. ಸೊ ಇಲ್ಲಿ ತಾವುಗಳು ಗಮನಿಸಬೇಕಾಗಿರುವಂತದ್ದು ಏನು ಅಂದ್ರೆ 1 2 3 4 ಇದೆಲ್ಲನೂ ಕೂಡ FLN ಅಂತ ತಗೊಳ್ಬೇಕು. ಇದು ಅಪೇಕ್ಷಿತ ಎಲ್ಲವುಗಳು ಕಲಿಕಾ ಫಲಗಳು, ಲರ್ನಿಂಗ್ ಔಟ್ಕಮ್. ಅದರ ಮೇಲೆ ನಾವು ಮಿಕ್ಕಿದ 6 ಪ್ರಶ್ನೆಗಳು ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಇದೆಲ್ಲ ಕಲಿಕಾ ಫಲವನ್ನು ಕೊಟ್ಟಿದ್ದಾರೆ, ಬಹಳಷ್ಟು ಈಸಿಯಾಗಿ ಈ ವರ್ಷ ಮಾಡಿದ್ದಾರೆ. ಸೊ ಅದರ ಮೇಲೆ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು ಅಷ್ಟೇ. ಒಟ್ಟು 10 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬೇಕಾಗಿರುವಂತದ್ದು. ಸೊ ಇದು ಇಂಗ್ಲಿಷ್ ಬಗ್ಗೆ ಇದೆ, 6ನೇ ತರಗತಿಗೆ ಸಂಬಂಧಿಸಿದಂತೆ. ಇದು ಗಣಿತ 6ನೇ ತರಗತಿ. ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ವಿಜ್ಞಾನದ ಬಗ್ಗೆ ಇದೆ, ವಿಜ್ಞಾನ ಇದೆ. ತದನಂತರ ಹಾಗೆ ಬಂದ್ರೆ ಸಮಾಜ ವಿಜ್ಞಾನದ ಬಗ್ಗೆನೂ ಕೂಡ ಯಾವೆಲ್ಲ ನೋಡಿ, ಇಲ್ಲಿ ಪ್ರತಿಯೊಂದು ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವೆಲ್ಲ ಕಲಿಕಾ ಫಲಗಳಿದಾವೆ. ಅದೆಲ್ಲ ಒಂದ್ಸಲ PDF ಅಲ್ಲಿ ತಗೊಂಡು ನೋಡ್ರಿ. ನಿಮ್ಮ ವಿಷಯಕ್ಕೆ ಸಂಬಂಧಿಸಿರುವಂತೆ ಈ ಟೈಪ್ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು 7ನೇ ತರಗತಿಗೆ ಸಂಬಂಧಿಸಿದ ಕನ್ನಡ ಇದೆ, ಜೊತೆಗೆ ಇಂಗ್ಲಿಷ್ ಕೂಡ ಇದೆ. ಅದೇ ತರ ಹಿಂದಿ ಇದೆ. 7th ಗೆ ಸಂಬಂಧಿಸಿದಂತೆ ಹಿಂದಿ ಇದೆ. ನೋಡಿ, ಮೊದಲಿನ 4 ಏನಿದಾವೆ ಅದು FLN ಗೆ ಸಂಬಂಧಿಸಿರುವಂತದ್ದು. ಆಮೇಲೆ 6 ಪ್ರಶ್ನೆಗಳು ಏನಿದಾವೆ ಅದು LOಗಳಿಗೆ ಸಂಬಂಧಿಸಿರುವಂತದ್ದು. ಒಂದು ಕ್ಲಾಸ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ವಿಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಗೆ ಬಂದ್ರೆ ಇಲ್ಲಿ ಸಮಾಜ ವಿಜ್ಞಾನ ಕೂಡ 7ನೇ ತರಗತಿಗೆ ಸಂಬಂಧಿಸಿದಂತಿದೆ. ಅದೇ ತರ ನಾವು ಈಗ 8ನೇ ತರಗತಿ 8ನೇ ತರಗತಿಗೆ ನೋಡಿ, 8ನೇ ತರಗತಿನೂ ಕೂಡ ಕಲಿಕಾ ಫಲಗಳು ಇದಾವೆ. FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು ಇದಾವೆ. ಇಲ್ಲಿ ವಿಷಯ ಕನ್ನಡ ಇದೆ, ಹಾಗೂ ಯಾವ LO ಮೇಲೆ ಹಾಗೂ ಯಾವ FLN LOಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಫಾರ್ ಎಕ್ಸಾಂಪಲ್, ವಾಕ್ಯ ಅಥವಾ ಪ್ಯಾರವನ್ನು ಸರಾಗವಾಗಿ ಅರ್ಥ ಸಹಿತ ಓದಿ ಅರ್ಥವನ್ನು ಹೇಳುವರು ಎನ್ನುವಂಥದ್ದು. ಈ ಒಂದು LO ಮೇಲೆ, ಈ ಒಂದು FLN ಮೇಲೆ ನಾವು ಒಂದು ಪ್ರಶ್ನೆನ ಕೇಳಬೇಕಾಗಿರುವಂಥದ್ದು. ಸೊ ಯಾವೆಲ್ಲ ಕಲಿಕಾ ಫಲದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಎನ್ನೊಂದು ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದೊಂದು ಪ್ರಶ್ನೆ ಇದೆ. ಒಂದೊಂದ್ಸಲ ಏನಿದೆ, ಇಲ್ಲಿ 2 ಪ್ರಶ್ನೆಗಳು ಇದಾವೆ ನೋಡಿ. ವಿದ್ಯಾರ್ಥಿಗಳು ಕಥೆ ಹಾಗೂ ಕವಿತೆಗಳನ್ನು ಓದಿ ಅವುಗಳಲ್ಲಿ ವರ್ಣನಾತ್ಮಕ ಹಾಗೂ ಭಾವನಾತ್ಮಕ ಬರವಣಿಗೆ ಶೈಲಿಯನ್ನು ಗುರುತಿಸಿ ಇತರರ ವಿಚಾರಗಳನ್ನು, ಸಂಭಾಷಣೆಗಳನ್ನು ಹಾಗೂ ತಮ್ಮ ಅನುಭವಗಳನ್ನು ತಮ್ಮದೇ ಶೈಲಿಯಲ್ಲಿ ಬರೆಯುವರು ಎನ್ನುವಂಥದ್ದಿದೆ. ಸೊ ಇದರ ಮೇಲೆ ನಾವು 2 ಪ್ರಶ್ನೆಗಳು ರೆಡಿ ಮಾಡ್ಕೊಳ್ಬೇಕು. ಹೀಗೆ ಒಟ್ಟು 10 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂಥದ್ದು. 8ನೇ ತರಗತಿಗೆ ಸಂಬಂಧಿಸಿ ಕನ್ನಡ ಇದೆ, ಜೊತೆಗೆ ಇಂಗ್ಲಿಷ್ನು ಕೂಡ ಇದೆ. ಇದರ PDF ಅನ್ನ ನಾನು ಶೇರ್ ಮಾಡ್ತೀನಿ. ಹಿಂದಿ ಇದೆ, ಗಣಿತ ಇದೆ, ಸರಿನಾ. ಪ್ರತಿಯೊಂದು ಕ್ಲಾಸ್ನು ಕೂಡ ಇದು ವಿಜ್ಞಾನ ಬಗ್ಗೆ ಇದೆ. ಹಾಗೆ ಬಂದ್ರೆ ಇಲ್ಲಿ ಸಮಾಜ ವಿಜ್ಞಾನ ಕೂಡ ಇದೆ. 9ನೇ ತರಗತಿಗೆ ಸಂಬಂಧಿಸಿದಂತೆ ಕನ್ನಡ. ಇದೆಲ್ಲನೂ ಕೂಡ PDF ಅಲ್ಲಿ ನಾನು ಶೇರ್ ಮಾಡಿರ್ತೀನಿ. ಆ ಒಂದು PDF ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪ್ರತಿಯೊಂದು ಕ್ಲಾಸ್ಗೆ ಸಂಬಂಧಿಸಿರುವಂತದ್ದು. ಇಲ್ಲಿ ಹಿಂದಿ ಬಗ್ಗೆ 9ನೇ ತರಗತಿಗೆ ಸಂಬಂಧಿಸಿರುವಂತದ್ದು ನೋಡಬಹುದು. ವಿಜ್ಞಾನ ಇದೆ, ಸಮಾಜ ವಿಜ್ಞಾನ ಇದೆ.
ಎಸ್, ಹೀಗೆ ಪ್ರತಿಯೊಂದು ಇದು 10ನೇ ತರಗತಿಗೆ ಸಂಬಂಧಿಸಿರುವಂತದ್ದಿದೆ. ಸೊ 10th ಕ್ಲಾಸ್ಗೆ ಸಂಬಂಧಿಸಿರುವಂತಹ ಕನ್ನಡ ಭಾಷೆಗೆ ಸಂಬಂಧಿಸಿರುವಂತಹ ಕಲಿಕಾ ಫಲಗಳಿದಾವೆ. ಎಷ್ಟೆಷ್ಟು ಪ್ರಶ್ನೆಗಳನ್ನ ಅದರ ಮೇಲೆ ಕೇಳಬೇಕು ಅನ್ನೋದು ಕೊಟ್ಟಿದ್ದಾರೆ. ಆ ಟೈಪ್ ನಮ್ಮ ಪ್ರಶ್ನೆ ಪತ್ರಿಕೆ ಇರಬೇಕು. ಇದು ಇಂಗ್ಲಿಷ್ ಇದೆ. ತದನಂತರ ಹಿಂದಿ ಬರುತ್ತೆ. ಹಿಂದಿ ಆದ್ಮೇಲೆ ಎಸ್ ಗಣಿತ ಇದೆ. ಇದೆಲ್ಲನೂ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಇರುತ್ತೆ, ಅಲ್ಲಿ ತಾವು ಇದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಹೀಗೆ ಕಲಿಕಾ ಫಲಗಳು ಪ್ರತಿಯೊಂದು ಕ್ಲಾಸ್ ಮೇಲೆ 4ನೇ ತರಗತಿ ಹಿಡ್ಕೊಂಡು 10th ಕ್ಲಾಸ್ ವರೆಗೂ ಕೂಡ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಕೊಟ್ಟಿದ್ದಾರೆ. ಯಾವೊಂದು LO ಮೇಲೆ, ಯಾವೊಂದು ಲರ್ನಿಂಗ್ ಔಟ್ಕಮ್ ಮೇಲೆ, ಯಾವ ಒಂದು ಅಪೇಕ್ಷಿತ ಕಲಿಕಾ ಫಲದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಎನ್ನುವಂಥದ್ದನ್ನು ಸಹಿತ ಈ ವರ್ಷ ಕೊಡಲಾಗಿದೆ. ಸೊ ಬಹಳಷ್ಟು ಈಸಿ ಆಗಿದೆ. ಇನ್ನು ಪೂರಕ ಸಾಹಿತ್ಯನೂ ಕೂಡ ಇದೆ. ವಿಡಿಯೋ ಎಲ್ಲಿ ನಾನು ಅದನ್ನು ಹೇಳ್ತೀನಿ, ಎಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತೆ ಬೇರೆ ಬೇರೆ ಸೋರ್ಸ್ಗಳನ್ನು ಯಾವೆಲ್ಲ ಬಳಸ್ಕೊಳ್ಬಹುದು ಎನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಕೊನೆಯದಾಗಿ ಅದನ್ನು ಹೇಳ್ತಾ ಹೋಗ್ತೀನಿ. ಇನ್ನು SAP ಬಗ್ಗೆ. SAP ಅಂದ್ರೆ ಶಾಲಾ ಶೈಕ್ಷಣಿಕ ಯೋಜನೆ ಅಂತ ಕರಿತೀವಿ. ಈ ವರ್ಷ ಪರಿಷ್ಕೃತವಾಗಿ ಇದನ್ನು ಸ್ವಲ್ಪ ಚೇಂಜಸ್ ಅನ್ನು ಮಾಡಿದ್ದಾರೆ. ಮೊದಲು ಬರುವಂತ ಸ್ಯಾಪ್ ಇಲ್ಲ. ಸೊ ಇವಾಗ ಸ್ವಲ್ಪ ಬದಲಾವಣೆಯಲ್ಲಿ ಸ್ಯಾಪ್ ಅಲ್ಲಿ ಮಾಡಿದ್ದಾರೆ. ಶಾಲೆ ಹೆಸರು ಇದೆಲ್ಲ PDF ಅಲ್ಲಿ ಇದೆ. ತಾವುಗಳು ಅದನ್ನು ಜೆರಾಕ್ಸ್ ಮಾಡಿಕೊಂಡು ನೋಡ್ಕೊಳ್ಬಹುದು. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಅಲ್ಲಿ ಮಾಹಿತಿ ಏನಿದೆ ಅಂದ್ರೆ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಮಾಹಿತಿಯನ್ನು ಇಲ್ಲಿ ಫಿಲ್ಅಪ್ ಮಾಡಬೇಕಾಗಿರುವಂತದ್ದು. ಫಸ್ಟ್ಗೆ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ಹೆಸರು ಹಾಗೂ ಅವರ ಸಹಿಯನ್ನು ಇಲ್ಲಿ ಮಾಡಬೇಕಾಗಿರುವಂತದ್ದಿದೆ. ಸೊ ಅದನ್ನು ಕಂಪ್ಲೀಟ್ ಅನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದು ಪರಿವಿಡಿ ಬಹಳಷ್ಟು ಮುಖ್ಯ ಇದೆ. ಸೊ ನಮಗೆ ಏನೆಲ್ಲ ಬೇಕು, ಬಂದವರೆಲ್ಲ ಏನೇ ಕೇಳ್ತಾರೆ, ನಮೂನೆ 1 ಕೇಳ್ತಾರೆ, ನಮೂನೆ 1A, ನಮೂನೆ 2 ಮತ್ತು 2A, ನಮೂನೆ 2B ಕೇಳ್ತಾರೆ. ಜೊತೆಗೆ ನಮೂನೆ 3 ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಎಲ್ಲಾನು ಕೂಡ ಇದೆ. ನಮೂನೆ 3 ಬಹಳಷ್ಟು ಮುಖ್ಯವಾಗಿರುವಂತದ್ದು. 4 ಹಾಗೂ 4B, 5A and 5B. ಎಸ್, ಇಷ್ಟು ನಮೂನೆಗಳು ಮುಂದೆ ಇದಾವೆ. ಅದರ ಬಗ್ಗೆ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಸಾಗೋಣ. ಎಸ್, ನಮೂನೆ 1 ಅದರ ಬಗ್ಗೆ ಇದೆ, ಶಾಲಾ ಸಾಮಾನ್ಯ ಮಾಹಿತಿ ಬಗ್ಗೆ ಇದೆ. ಸೊ ಇದೆಲ್ಲನೂ ಕೂಡ ಏನೇನಿದೆ ಅದೆಲ್ಲವನ್ನ ನಿಮ್ಮ ಶಾಲೆಗೆ ಸಂಬಂಧಿಸಿರುವಂತಹ ಮಾಹಿತಿಯನ್ನ ತಗೊಳ್ಳಿ. ಇಲ್ಲಿ ತುಂಬಬೇಕಾಗಿರುವಂತದ್ದು ಇಲ್ಲೆಲ್ಲ ಕೊಟ್ಟಿದ್ದಾರೆ. PDF ಅಲ್ಲಿ ಎಲ್ಲನೂ ಕೂಡ ಇದೆ. ಅದನ್ನ ತಗೊಳ್ಳು ಒಂದ್ಸಲ ನೋಡಿಕೊಂಡು ಅದೆಲ್ಲವನ್ನ ಪ್ರಾರಂಭ ಮಾಡಿ. ಎಸ್, ಇನ್ನು ನಮೂನೆ 1A ಅಥವಾ 1A ಅದರ ಬಗ್ಗೆ ಇದೆ, ಶೈಕ್ಷಣಿಕ ವಿದ್ಯಾರ್ಥಿಗಳ ದಾಖಲಾತಿ ವಿವರ 2026 ಹಾಗೂ 27 ಕ್ಯಾಟಗರಿ ವೈಸ್ ಕ್ಲಾಸ್ 1 to ಕ್ಲಾಸ್ 10th ವರೆಗೂ ಕೂಡ ಕ್ಯಾಟಗರಿ ವೈಸ್ ಎಷ್ಟು ಮಕ್ಕಳು ದಾಖಲಾತಿ ಹಾಗೂ ಅವ್ರ ಬಗ್ಗೆ ಎಲ್ಲ ವಿವರವನ್ನ ತಾವುಗಳು ಇಲ್ಲಿ ಬರಿಬೇಕಾಗಿರುವಂಥದ್ದು. ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಡ್ಮಿಟ್ ಅನ್ನ ಆಗಿದ್ದಾರೆ ಎನ್ನುವಂಥದ್ರ ಬಗ್ಗೆ. ಸೊ ನಮೂನೆ 2 ಅದರ ಬಗ್ಗೆ ಇದೆ, ಶಿಕ್ಷಕರ ಮಾಹಿತಿ ಇದೆ. ಶಿಕ್ಷಕರ ಮಾಹಿತಿ ಇದೆ, ಅವ್ರ ಸಂಪೂರ್ಣ ಶಿಕ್ಷಕರ ಹೆಸರು, ತದನಂತರ ಹುದ್ದೆ, ವಿದ್ಯಾರ್ಹತೆ, ಅವ್ರ ಜನ್ಮ ದಿನಾಂಕ, ಜಾತಿ ಮತ್ತು ವರ್ಗ, ಸ್ವಂತ ಊರು, ಸ್ವಂತ ಸ್ಥಳ ಅಂತ ಇದೆ, ಸೇವೆಗೆ ಸೇರಿದ ದಿನಾಂಕ, ಈ ಶಾಲೆಗೆ ಬಂದ ದಿನಾಂಕ, ಬೋಧಿಸುತ್ತಿರುವ ವಿಷಯ, ಬೋಧಿಸುತ್ತಿರುವ ತರಗತಿಗಳು, ಬುಗ್ಗು. ಸೊ ಇದರ ಬಗ್ಗೆ ಕೂಡ ತಾವುಗಳೆಲ್ಲ ಫಿಲ್ಅಪ್ ಅನ್ನ ಮಾಡಬೇಕಾಗಿರುವಂತದ್ದು. ನೆಕ್ಸ್ಟ್ ಇಲ್ಲಿನೂ ಕೂಡ ಶಿಕ್ಷಕರ ಮಾಹಿತಿ ಡಿಟೇಲ್ ಆಗಿ ಇದೆ. ಸೊ ಫಸ್ಟ್ಗೆ ಶಿಕ್ಷಕರ ಹೆಸರು ಇಲ್ಲಿ ಬರೀತೀವಿ, ಅವ್ರ KJD ಸಂಖ್ಯೆ, GPF ಸಂಖ್ಯೆ ಇದ್ರೆ ಅಥವಾ NPS ಇದ್ರೆ NPS, ಆಧಾರ್ ಸಂಖ್ಯೆ, ಅಪಾರ್ ಸಂಖ್ಯೆ, ಪ್ಯಾನ್ ಸಂಖ್ಯೆ, ಬ್ಯಾಂಕ್ ಹೆಸರು, IFSC ಕೋಡ್ ಹಾಗೂ ದೂರವಾಣಿ ಮೊಬೈಲ್ ನಂಬರ್. ಎಸ್, ಇಷ್ಟೆಲ್ಲ ಫಿಲ್ಅಪ್ ಅನ್ನ ಮಾಡ್ತೀವಿ. ಇದೆಲ್ಲ ಮಾಡಬೇಕಾಗಿರುವಂತದ್ದು. ಇದು ಎದರ ಬಗ್ಗೆ ಇದೆ, ಶಿಕ್ಷಕರ ಒಂದು ತರಬೇತಿ ಬಗ್ಗೆ ಇದೆ. ಯಾವೆಲ್ಲ ಶಿಕ್ಷಕರು ಯಾವೆಲ್ಲ ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ, ಪಡೆದ ತರಬೇತಿಗಳು ಅಂತ ಯಾವೆಲ್ಲ ಟ್ರೈನಿಂಗ್ ಗಳಿಗೆ ಹೋಗಿದ್ದಾರೆ ಅನ್ನುವಂಥದ್ದು. ವಿಷಯ ಸಂಪದೀಕರಣ ಟ್ರೈನಿಂಗ್ ಆಗಿದೆಯೋ ಇಲ್ಲೋ, ಹಾಗಿತ್ತಂದ್ರೆ ಟಿಕ್ ಮಾರ್ಕ್ ಅಂತ ಹಾಕ್ಬಹುದು, ಹೀಗೆ ಟಿಕ್ ಮಾರ್ಕ್ ಅಂತ ಹಾಕಬಹುದು. ಇಂಗ್ಲಿಷ್ ಹಾಗೂ ಮೌಲ್ಯ ಶಿಕ್ಷಣ ಇದೆ, LBA ಟ್ರೈನಿಂಗ್ ತೆಗೆದುಕೊಂಡಿದ್ದಾರೆ, ಅದರ ಬಗ್ಗೆ ಇದೆ. ಟಾಲ್ಪ್ ಅಥವಾ ICT ಇದೆ, ಪೋಕ್ಸೋ ಬಗ್ಗೆ ಇದೆ, ಪ್ರಶಸ್ತ ಆ್ಯಪ್ ಬಗ್ಗೆ ಇದೆ, OSC ಮಕ್ಕಳ ಬಗ್ಗೆ ಇದೆ, ಕ್ರಿಯಾ ಸಂಶೋಧನೆ ಬಗ್ಗೆ ಇದೆ, TOFFE ಇದು ಎದರ ಬಗ್ಗೆ ಅಂದ್ರೆ ತಂಬಾಕು ಮುಕ್ತ ಶಾಲೆ, ಟೊಬ್ಯಾಕೋ ಫ್ರೀ ಸ್ಕೂಲ್ ಬಗ್ಗೆ ಇದೆ, ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ ಇದೆ, ಹಾಗೂ ದೈಹಿಕ ಶಿಕ್ಷೆ ನಿಷೇಧ ತರಬೇತಿ. ಇಷ್ಟು ತರಬೇತಿಗಳ ಬಗ್ಗೆ ಇದೆ. ಯಾವುದೆಲ್ಲ ಆಗಿದೆ ಅದಕ್ಕೆ ನಾವು ಜಸ್ಟ್ ಹಿಂಗೆ ಟಿಕ್ ಮಾರ್ಕ್ ಅನ್ನು ಹಾಕಿದ್ರು ಸಹಿತ ಓಕೆ, ಅಥವಾ ಆಗಿದೆ ಅಂತ ಬರೆದ್ರು ಕೂಡ ಪರವಾಗಿಲ್ಲ, ನೀವು ನಿಮ್ಮ ಹಂತದಲ್ಲಿ ಅದನ್ನು ನೋಡ್ಕೊಳ್ಬಹುದು. ಎಸ್, ಇದು ಮುಖ್ಯವಾಗಿರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿರುವಂಥ ಫಾರ್ಮ್ಯಾಟ್ಗಳು ಮುಂದೆ ಬರ್ತವೆ. ಅದನ್ನ ಯಾವ ತರ ಫಿಲ್ಅಪ್ ಮಾಡಬೇಕು, ಯಾರೆಲ್ಲ ಫಿಲ್ಅಪ್ ಮಾಡಬೇಕು ಎನ್ನುವಂಥದ್ದು. 4A ನೋಡಿ, 4A ಫಾರ್ಮ್ಯಾಟ್. 4A ಯಾರಿಗೆ ಸಂಬಂಧಿಸಿದಂತಿದೆ ಫಸ್ಟ್ ಅದನ್ನ ನೋಡ್ಕೊಳ್ರಿ. 2ನೇ ತರಗತಿಯಿಂದ 5ನೇ ತರಗತಿ ಬೋಧಿಸುತ್ತಿರುವಂತಹ ಶಿಕ್ಷಕರು ಇದನ್ನು ಫಿಲ್ಅಪ್ ಮಾಡಬೇಕು. 2ರಿಂದ 5ನೇ ತರಗತಿಗೆ ಸಂಬಂಧಿಸಿದಂತೆ. ಎಸ್, 2nd ಕ್ಲಾಸ್ ಟು 5th ಕ್ಲಾಸ್ ಅದು 4A ಹಾಗೂ 4B ಏನಿದೆ 6th to 10th ಕ್ಲಾಸ್ ವರೆಗೂ ಕೂಡ ಇದೆ. ಸೊ 2ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಥವಾ ತರಗತಿಗಳಿಗೆ ನಾವು 4A ಫಾರ್ಮ್ ಅನ್ನು ತುಂಬಬೇಕಾಗಿರುವಂಥದ್ದು. ನೈದಾನಿಕ ಪರೀಕ್ಷೆ
ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಯನ್ನ ನಾವು ಏನ್ ಮಾಡ್ಬೇಕಾಗಿದೆ, ಇಲ್ಲಿ ತುಂಬಬೇಕಾಗಿರುವಂತದ್ದು ಇದೆ. ಸೊ ಇಲ್ಲಿ ನೋಡಿ, ವಿದ್ಯಾರ್ಥಿಯ ಹೆಸರು ಅಂತ ಇದೆ. ಫಾರ್ ಎಕ್ಸಾಂಪಲ್ ABC ಅಂತ ನಾನು ಹಾಕ್ತೀನಿ, ABC. ಎಸ್. ಇನ್ನು ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆ ಇದೆ. ಆಲ್ರೆಡಿ ಪ್ರತಿಯೊಂದು ಕ್ಲಾಸ್ಗೂ ಕೂಡ 10 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾನು ಕೂಡ 10, ಪ್ರತಿಯೊಂದು ವಿದ್ಯಾರ್ಥಿಗೆ 10 ಒಂದು ಕಾಲಮ್ ಇದೆ. ಅಷ್ಟೆಲ್ಲಾನು ಕೂಡ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಾವು ತೆಗೆದುಕೊಳ್ಬೇಕು. ಇನ್ನು ಪ್ರಥಮ ಭಾಷೆ ಪೂರ್ವ ಪರೀಕ್ಷೆಯಲ್ಲಿ ಮೊದಲನೇ ಕಲಿಕಾ ಫಲಕ್ಕೆ ಆ ವಿದ್ಯಾರ್ಥಿ ಏನ್ ತೆಗೆದುಕೊಂಡಿದ್ದಾನೆ. ಎಸ್, ಇಲ್ಲಿನೂ ಕೂಡ A ತೆಗೆದುಕೊಂಡಿದ್ದಾನೆ. ಹೀಗೆ A ಅಥವಾ ಇಲ್ಲಿ B ತೆಗೆದುಕೊಂಡಿದ್ದಾನೆ. ಯಾವ್ದನೇ 4ನೇ ಕಲಿಕಾ ಫಲಕ್ಕೆ. ತದನಂತರ ಸಾಫಲ್ಯ ಪರೀಕ್ಷೆಯಲ್ಲಿ ಅವನು A ಪಡೆದುಕೊಂಡಿದ್ದಾನೆ. ಹೇಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಗಣಿತ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿರುವಂತದ್ದು ಇದೆ. ಎಷ್ಟನೇ ತರಗತಿಗೆ 2ನೇ ತರಗತಿ ಹಿಡ್ಕೊಂಡು 5ನೇ ತರಗತಿವರೆಗೆ ಇವರು ತುಂಬಬೇಕಾಗಿರುವಂಥದ್ದು. ಇಲ್ಲಿ ಇನ್ನೊಂದು ತಾವುಗಳು ಗಮನಿಸಬಹುದು, ಸೇತು ಬಂಧ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಅವುಗಳ ಪಟ್ಟಿಯಿಂದ ಕ್ರಮ ಸಂಖ್ಯೆ 1 ರಿಂದ 4 ಏನಿದಾವೆ FLN LO ಆಧಾರಿತ ಪ್ರಶ್ನೆಗಳಿದ್ದಾವೆ. 1 ರಿಂದ 4 ಏನ್ ಕೊಟ್ಟಿದ್ದಾರೆ ಪಟ್ಟಿ, 1 ರಿಂದ 4 FLN ಅಂತ ತೆಗೆದುಕೊಳ್ಬೇಕು. ಜೊತೆಗೆ 5 ರಿಂದ 10ಕ್ಕೆ ಅಪೇಕ್ಷಿತ ಕಲಿಕಾ ಫಲಗಳು LO ಆಧಾರಿತ ಅಂತ ನಾವು ತೆಗೆದುಕೊಳ್ಬೇಕಾಗಿರುವಂತದ್ದು. ಒಟ್ಟು 10 ಪ್ರಶ್ನೆಗಳನ್ನ ರಚಿಸಿಕೊಳ್ಳುವುದು ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನಮಗೆ ಕಲಿಕಾ ಫಲಗಳ ಪಟ್ಟಿ FLN ಪ್ಲಸ್ ಇದರ ಬಗ್ಗೆ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಮೊದಲ 4 ಪ್ರಶ್ನೆಗಳು ಅದಕ್ಕೆ FLN ಗೆ ಸಂಬಂಧಿಸಿದಂತೆ, 5 ರಿಂದ 10ನೇ ಪ್ರಶ್ನೆಗಳು ಏನಿದಾವೆ ಅದು ಅಪೇಕ್ಷಿತ ಕಲಿಕಾ ಫಲಗಳ ಬಗ್ಗೆ ಇರುವಂತಹ ಪ್ರಶ್ನೆಗಳು ಇರ್ತವೆ. ಒಟ್ಟು 10 ಪ್ರಶ್ನೆಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. FLN ಎದಕ್ಕೆ ಸಂಬಂಧಿಸಿದಂತೆ FLN ಪ್ರಶ್ನೆಗಳು ಒಂದು ಭಾಷೆ ಮತ್ತು ಗಣಿತ ವಿಷಯಗಳಿಗೆ FLN ಇರ್ತದೆ. ಜೊತೆಗೆ ಪರಿಸರ ಅಧ್ಯಯನಕ್ಕೆ 10 ಏನಿರ್ತವೆ LO ಆಧಾರಿತ 10 ಪ್ರಶ್ನೆಗಳು ರಚಿಸಿಕೊಳ್ಳುವುದು ಅಂತ ಹೇಳ್ತಿದ್ದಾರೆ. ಎಸ್, FLN ಯಾವ್ಯಾವ ವಿಷಯಕ್ಕೆ, ಭಾಷೆ, ಎಲ್ಲ ಭಾಷೆಗಳು ಬಂದು ಭಾಷೆ ಪ್ಲಸ್ ಗಣಿತ, ಭಾಷೆ ಪ್ಲಸ್ ಗಣಿತ. ಸೊ ಇಲ್ಲಿ 4 FLN ಪ್ರಶ್ನೆಗಳು, 6 ಅಪೇಕ್ಷಿತ ಕಲಿಕಾ ಫಲಕ್ಕೆ ಸಂಬಂಧಿಸಿರುವಂತದ್ದು, 4 + 6. ಅದೇ ತರ ಪರಿಸರ ಅಧ್ಯಯನಕ್ಕೆ EVS ಅಂತ ಬರೀತೀನಿ, EVS. ಇದೆಲ್ಲನೂ ಕೂಡ ಇಲ್ಲಿ 4 + 6 ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪೇಕ್ಷಿತ ಕಲಿಕಾ ಫಲಗಳು LO ಆಧಾರಿತ ಒಟ್ಟು 10 ಪ್ರಶ್ನೆಗಳನ್ನ ರಚಿಸಿಕೊಳ್ಳುವುದು ಅಂತ ಹೇಳಿ. ಸೊ ಡೈರೆಕ್ಟ್ ಆಗಿ ಪರಿಸರ ಅಧ್ಯಯನದಲ್ಲಿ 10 ಅಪೇಕ್ಷಿತ ಕಲಿಕಾ ಫಲಗಳ ಬಗ್ಗೆ ಪ್ರಶ್ನೆಗಳು ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಸ್, ಪ್ರತಿ ವಿದ್ಯಾರ್ಥಿಯು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಕಲಿಕಾ ಪ್ರಗತಿಯನ್ನು A ಮತ್ತು B ಶ್ರೇಣಿಯಲ್ಲಿ ಪ್ರಶ್ನೆವಾರು ಗುರುತಿಸುವುದು ಅಂತ ಇದೆ. ಸೊ ಇಲ್ಲಿ ಅದರ ಬಗ್ಗೆ ಇದೆ. ಅಪೇಕ್ಷಿತ ಕಲಿಕಾ ಫಲಗಳು ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆ ಯಶಸ್ಸು ಪಡೆದುಕೊಂಡಿದ್ದಾನೆ ಎನ್ನುವಂಥದ್ದನ್ನ ತಾವು ಇಲ್ಲಿ ತುಂಬಬೇಕಾಗಿರುವಂಥದ್ದು. ಎಸ್, ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇದು 2ನೇ ತರಗತಿ ಹಿಡ್ಕೊಂಡು 5ನೇ ತರಗತಿವರೆಗೆ. ಇನ್ನು 4B ಏನಿದೆ, ಎಸ್ 4B ಅದರ ಬಗ್ಗೆ ಇದೆ. 6ನೇ ತರಗತಿ ಹಿಡ್ಕೊಂಡು 10ನೇ ತರಗತಿವರೆಗೆ ಇದೆ. ಫ್ರಮ್ ಕ್ಲಾಸ್ 6 to 10th ಕ್ಲಾಸ್ಗೆ ಸಂಬಂಧಿಸಿರುವಂತದ್ದು ಇದೆ. ಸೊ ಇಲ್ಲಿನೂ ಕೂಡ ಸೇಮ್ ಇದೆ, ಆದ್ರೆ ವಿಷಯಗಳು ಅಷ್ಟೇ ಏನಾಗಿದೆ, ಹೆಚ್ಚಿಗೆ ಆಗಿದ್ದಾವೆ. ಎಸ್, ಫಸ್ಟ್ಗೆ ವಿದ್ಯಾರ್ಥಿ ಹೆಸರನ್ನು ಬರಿತೀವಿ, ABC ಅಂತ ನಾನು ಇಲ್ಲಿ ಬರಿತೀನಿ. ಕಲಿಕಾ ಫಲಗಳು ಎಷ್ಟು, FLN ಸಹಿತ ಕಲಿಕಾ ಫಲಗಳಿದ್ದಾವೆ. ಅದೆಲ್ಲನೂ ಕೂಡ ನಾವು ಇಲ್ಲಿ ಮಾಡಬೇಕಾಗಿರುವಂಥದ್ದು. ಪೂರ್ವ ಪರೀಕ್ಷೆಯಲ್ಲಿ ಎಸ್ ಮೊದಲನೇ ಕಲಿಕಾ ಫಲಕ್ಕೆ A ತೆಗೆದುಕೊಂಡಿದ್ದಾನೆ, ಸಾಫಲ್ಯ ಪರೀಕ್ಷೆಗೆ A ತೆಗೆದುಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್, ಒಂದು 8ನೇ ಕಲಿಕಾ ಫಲ ಏನಿದೆ, ಪೂರ್ವ ಪರೀಕ್ಷೆಯಲ್ಲಿ ಅವನು ಏನ್ ಮಾಡಿದ್ದಾನೆ, B ಅನ್ನು ತೆಗೆದುಕೊಂಡಿದ್ದಾನೆ, ಸಾಫಲ್ಯ ಪರೀಕ್ಷೆಗೆ A ಅನ್ನು ತೆಗೆದುಕೊಂಡಿದ್ದಾನೆ. ಅಥವಾ 10ನೇ ಒಂದು ಕಲಿಕಾ ಫಲ ಏನಿದೆ, ಇಲ್ಲಿನೂ ಪೂರ್ವ ಪರೀಕ್ಷೆನೂ ಕೂಡ B ಗ್ರೇಡ್ ಅನ್ನು ತೆಗೆದುಕೊಂಡಿದ್ದಾನೆ, ಸಾಫಲ್ಯ ಪರೀಕ್ಷೆನೂ ಕೂಡ B ಗ್ರೇಡ್ ಅನ್ನ ತೆಗೆದುಕೊಂಡಿದ್ದಾನೆ. ಇಂಥ ವಿದ್ಯಾರ್ಥಿ ಇದ್ದ ಅಂದ್ರೆ ಅವನಿಗೆ ನಾವು ನೆಕ್ಸ್ಟ್ 5A and 5B ಅಲ್ಲಿ ಅವನ ಹೆಸರನ್ನ ಬರೆದುಕೊಳ್ಬೇಕಾಗಿರುವಂಥದ್ದು. ಹೀಗೆ ಪ್ರತಿಯೊಂದು ವಿಷಯ ಇದೆ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಟೈಪ್ ನಾವುಗಳು ಏನ್ ಮಾಡ್ಬೇಕಾಗಿರೋದು, ಪ್ರತಿಯೊಂದು ವಿದ್ಯಾರ್ಥಿ 10 FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಂದು ವಿಷಯದ ಒಂದು ಮಾಹಿತಿ ಪ್ರತಿಯೊಂದು ವಿದ್ಯಾರ್ಥಿದು ಹಾಕೊಳ್ಬೇಕಾಗಿರುವಂಥದ್ದು. ಸರಿನಾ? ಇಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಮತ್ತೆ ಏನಾದರೂ ಡೌಟ್ ಇದ್ರೂ ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಹಾಗೂ ಇದರ PDF ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇರ್ತದೆ, ಅಲ್ಲಿ ತಗೊಳ್ಳೋದನ್ನು ಚೆಕ್ ಮಾಡ್ಕೊಳ್ಬಹುದು. ಎಸ್, ಇನ್ನು ಇಲ್ಲಿನೂ ಕೂಡ ಸೇಮ್ 1 ರಿಂದ 4 ಪ್ರಶ್ನೆ ಏನಿದೆ, 1 ರಿಂದ 4 ಫ್ರಾಮ್ ಕ್ವಶನ್ ನಂಬರ್ 1 to 4. ಇದು ಎದಕ್ಕೆ ಸಂಬಂಧಿಸಿರುತ್ತದೆ, FLN LOಗಳು ಇರ್ತವೆ. ಜೊತೆಗೆ 5 ರಿಂದ 10 ಇದು ಲರ್ನಿಂಗ್ ಔಟ್ಕಮ್, ಅಪೇಕ್ಷಿತ ಕಲಿಕಾ ಫಲಗಳ ಬಗ್ಗೆ ಇರ್ತದೆ. ಇನ್ನು
ಈ ಒಂದು 4+6 ಇದು ಏನು ಫಾರ್ಮ್ಯಾಟ್ ಇದೆ, ಇದು ಅದಕ್ಕೆ ಭಾಷೆ ಹಾಗೂ ಗಣಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಇರ್ತದೆ. ಭಾಷೆ ಮತ್ತು ಗಣಿತ ಆಲ್ರೆಡಿ ಹಿಂದೆ ನಾನು ಡಿಸ್ಕಷನ್ ಮಾಡಿದೆ. ಜೊತೆಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ನೋಡಿ ಇಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಿಗೆ ಅಪೇಕ್ಷಿತ ಕಲಿಕಾ ಫಲಗಳು ಎಲ್ಲವೂ ಆಧಾರಿತ ಒಟ್ಟು 10 ಪ್ರಶ್ನೆಗಳು. ಸೊ ಇಲ್ಲಿ FLN ಪ್ರಶ್ನೆಗಳು ಅವ್ರಿಗೆ ಇಲ್ಲ, ಡೈರೆಕ್ಟ್ ಆಗಿ ಅವ್ರ 10 ಏನಿದಾವೆ ಲರ್ನಿಂಗ್ ಔಟ್ಕಮ್ಗೆ, ಅಪೇಕ್ಷಿತ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಿಸಿರುವಂತ ಟೋಟಲ್ 10 ಪ್ರಶ್ನೆಗಳು ಇರ್ತವೆ. ಅದನ್ನ ಎಂಟ್ರಿ ಮಾಡಬೇಕಾಗಿರೋದು ವಿಷಯಗಳಲ್ಲಿ ಭಾಷೆ ಹಾಗೂ ಗಣಿತಕ್ಕೆ FLN ಪ್ಲಸ್ LOSಗಳು ಇರ್ತವೆ. ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಡೈರೆಕ್ಟ್ ಆಗಿ ಅಪೇಕ್ಷಿತ ಕಲಿಕಾ ಫಲಗಳು 10 ಪ್ರಶ್ನೆಗಳು ಇರ್ತವೆ. ಸೊ ಅದನ್ನ A ಮತ್ತು B ಅಂತ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಇಲ್ಲಿ ತಮಗೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆ. ಈ ಟೈಪ್ ನಾವು ಎಂಟ್ರಿಯನ್ನ ಮಾಡಬೇಕಾಗಿರುವಂಥದ್ದು. ಸೊ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಹಾಕ್ಬೇಕಾಗಿರುವಂಥದ್ದು. ಇಲ್ಲಿ ಯಾವ್ಯಾವುದು 4A ಹಾಗೂ 4B. ಇಲ್ಲಿ ನೋಡಿ 4A ಹಾಗೂ 4B. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ, ಫಾರ್ ಎಕ್ಸಾಂಪಲ್ 30 ವಿದ್ಯಾರ್ಥಿಗಳಿದ್ರೆ 30 ವಿದ್ಯಾರ್ಥಿಗಳದ್ದು ಎಂಟ್ರಿ ಇರಬೇಕು. ಇನ್ನು 4A ಅದಕ್ಕೆ ಸಂಬಂಧಿಸಿದಂತೆ ಫ್ರಮ್ 2nd ಕ್ಲಾಸ್ ಟು 5th ಕ್ಲಾಸ್ ವರೆಗೆ ಇದೆ. ಹಾಗೂ 4B ಅದಕ್ಕೆ ಸಂಬಂಧಿಸಿದಂತೆ ಫ್ರಮ್ 6th to 10th ಕ್ಲಾಸ್ ವರೆಗೂ ಕೂಡ ಇದೆ. ಇದು ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂತೀನಿ, ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಇದೆ 4B ಫಾರ್ಮ್ಯಾಟ್ ಇದೆ. ಇನ್ನು ಮುಂದೆ ಬರುವಂಥದ್ದು ನಮ್ದು 5A. ಇಲ್ಲಿ 5Aದಲ್ಲಿ ಕೇವಲ ನಾವು ಏನ್ ಮಾಡ್ತೀವಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 5Aದಲ್ಲಿ ನಾವು ಕೇವಲ B ಪಡೆದುಕೊಂಡಿರುವಂತ B ಶ್ರೇಣಿಯ ಮಕ್ಕಳ ವಿವರ ಮತ್ತು ಕ್ರಿಯಾ ಯೋಜನೆ 2ರಿಂದ 5ನೇ ತರಗತಿಗೆ. ಇಲ್ಲಿ ಯಾವ ವಿದ್ಯಾರ್ಥಿ ಕೇವಲ B ಅನ್ನ ಪಡೆದುಕೊಂಡಿರುವಂತ ಸಾಫಲ್ಯ ಪರೀಕ್ಷೆಯಲ್ಲಿನೂ ಕೂಡ B ಅನ್ನ ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳು ಯಾರಿದ್ದಾರೆ, B ಗ್ರೇಡ್ ಪಡೆದುಕೊಂಡಿರೋ ವಿದ್ಯಾರ್ಥಿಗಳ ಹೆಸರು. ಫಾರ್ ಎಕ್ಸಾಂಪಲ್ ಇಲ್ಲಿ ABC ಅಂತ ಹಾಕ್ತೀನಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ. ಮೊದಲನೇದಾಗಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆ ಪ್ರತಿಯೊಂದು 10 ಇರ್ತದೆ. ಇವರೆಲ್ಲ B ಪಡೆದುಕೊಂಡಿರುವಂತ, ಅಂದ್ರೆ ಇವರು ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳು ಅಂತ ನಾವು ಇವ್ರನ್ನ ಕನ್ಸಿಡರ್ ಮಾಡಬೇಕಾಗಿರುವಂತದ್ದು. ಇನ್ನು ಪ್ರಥಮ ಭಾಷೆ ದ್ವಿತೀಯ ಭಾಷೆಗೆ ಸೇಮ್ ಇದಾವೆ. ಇಲ್ಲಿ ಕಲಿಕಾ ಫಲ ಸಾಧಿಸಲು ಚಟುವಟಿಕೆಗಳ ನಿರ್ವಹಿಸಲಾಗಿದೆಯೇ, ಹೌದು ಅಂತ ಬರಿಬೇಕು. ಹೌದು ಅಂತ ಬರೀರಿ, ಆರ್ ಎಸ್ ಅಂತ ಬರಿಬಹುದು, ಅಥವಾ ರೈಟ್ ಟಿಕ್ ಹಾಕ್ಬಹುದು, ಅಥವಾ ವಾಯ್ ಅಂತಲೂ ಕೂಡ ಬರಿಬಹುದು. ನೀವು ಬೇಕಾದನ್ನ ಬರಿಬಹುದು. ಇನ್ನು ಕಾಲಮಿತಿ 1, ಕಾಲಮಿತಿ 1ರಲ್ಲಿ ಸೆಪ್ಟೆಂಬರ್ ಅಲ್ಲಿ ಫಸ್ಟ್ ಸೆಷನ್ ಅಂತ ತಗೊಳ್ತೀವಿ, ಹಾಗೂ ಡಿಸೆಂಬರ್ ಎಂಡ್ ಅಲ್ಲಿ ನಾವು ಏನಂತ ತಗೊಳ್ತೀವಿ, ಸೆಕೆಂಡ್ ಸೆಷನ್ ಅಂತ ತಗೊಳ್ತೀವಿ. ಸೊ ಸೆಪ್ಟೆಂಬರ್ ಅಲ್ಲಿ ಮೊದಲನೇ ಕಲಿಕಾ ಫಲಕ್ಕೆ ಆ ಒಂದು ವಿದ್ಯಾರ್ಥಿ A ಗ್ರೇಡ್ ನಲ್ಲಿ ಇದ್ದಾನೆ ಅಥವಾ B ಗ್ರೇಡ್ ನಲ್ಲಿ ಇದ್ದಾನೆ ಅನ್ನೋದು ಹಾಕ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಅಲ್ಲಿ ಕೂಡ ಅವನು B-ನೇ ಇದ್ದ ಅಂದ್ರೆ ಅವನಿಗೆ ಇನ್ನಷ್ಟು ಅಭ್ಯಾಸ ಮಾಡಿ ನಾವು ಡಿಸೆಂಬರ್ ಅಲ್ಲಿ A-ಗೆ ತೆಗೆದುಕೊಂಡು ಬರಬೇಕು. ಕಲಿಕಾ ಫಲ ಸಾಧಿಸಿದ ತಿಂಗಳು, ಫಾರ್ ಎಕ್ಸಾಂಪಲ್ ಯಾವ ತಿಂಗಳಲ್ಲಿ ಮೊದಲನೇ ಕಲಿಕಾ ಫಲವನ್ನ ಯಾವ ತಿಂಗಳಲ್ಲಿ ಸಾಧಿಸಿದ್ದಾನೆ. ಸೊ ನಾವು ಜೂನ್ 15th ವರೆಗೂ ಕೂಡ ಇದನ್ನು ಮಾಡ್ತೀವಿ. ಆಫ್ಟರ್ ಜೂನ್ 15th ಏನಿದೆ, ಆಫ್ಟರ್ ಜೂನ್ 15th ಅವಾಗ 1ನೇ ಹಾಗೂ 3ನೇ ತರಗತಿ 30 ದಿನದ ವಿದ್ಯಾಪ್ರವೇಶ ಇರ್ತದೆ. ಬೈ ಲ್ಯಾಂಗ್ವೇಜ್ ಇದ್ರೆ ಅವರಿಗೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಇರ್ತದೆ. ಅವರನ್ನ ಹೊರತುಪಡಿಸಿ ಮಿಕ್ಕಿದವರಿಗೆ ಇದೆಲ್ಲನೂ ಕೂಡ ಅಪ್ಲೈ ಆಗ್ತದೆ. ಸೊ ಯಾವ ತಿಂಗಳಲ್ಲಿ, ಫಾರ್ ಎಕ್ಸಾಂಪಲ್ ಇವನು ಆಗಸ್ಟ್ ಅಲ್ಲಿ ಮೊದಲನೇ ಕಲಿಕಾ ಫಲವನ್ನ ಲರ್ನಿಂಗ್ ಔಟ್ಕಮ್ ಅವನಿಗೆ ಆಗಸ್ಟ್ ಅಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಆಗಸ್ಟ್ ಅಲ್ಲಿ ಮಾಡಬೇಕಾಗಿರೋಂಥ. ಅದೇ ತರ ದ್ವಿತೀಯ ಭಾಷೆ ಇದೆ, ಗಣಿತ ಹಾಗೂ ಪರಿಸರ ವಿಜ್ಞಾನ. ಇದು 2ರಿಂದ ಹಿಡ್ಕೊಂಡು 5ನೇ ತರಗತಿವರೆಗೆ ಇರ್ತದೆ. ಇನ್ನು 5B ಯಾರ ಬಗ್ಗೆ ಇದೆ, 6ರಿಂದ 10ನೇ ತರಗತಿ B ಶ್ರೇಣಿಯ ಮಕ್ಕಳ ಮಾಹಿತಿ ವಿವರ ಇದೆ. ಸೊ 5A 2 to 5th ಕ್ಲಾಸ್ ವರೆಗೆ ಇದೆ, ಹಾಗೂ 6ರಿಂದ ಹಿಡ್ಕೊಂಡು 10ನೇ ತರಗತಿವರೆಗೇನು ಕೂಡ 5B ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿನೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿನೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. 10ಕ್ಕೆ 10 ಕಲಿಕಾ ಫಲಗಳ FLN ಮತ್ತು ಅಪೇಕ್ಷಿತ ಕಲಿಕಾ ಫಲ ವಿದ್ಯಾರ್ಥಿ ಸಂಖ್ಯೆ ನಾನು ABC ಅಂತ ಹಾಕ್ತೀನಿ. ಕಲಿಕಾ ಫಲ ಸಾಧಿಸಲು ಚಟುವಟಿಕೆಯನ್ನು ನಿರ್ವಹಿಸಲಾಗಿದೆ ಅಂತ ಇದೆ. ಎಸ್ ಅಂತ ವಾಯ್ ಅಂತ ಬರೀರಿ, ಅಥವಾ ಹಿಂಗೆ ರೈಟ್ ಟಿಕ್ ಅಂತ ಹಾಕಿ, ಅಥವಾ ಹೌದು ಅಂತನೂ ಕೂಡ ತಗೊಳ್ಳು ಹಾಕಬಹುದು. ಸೊ ಇವರಿಗೆ ಚಟುವಟಿಕೆಗಳನ್ನ ಏನೇನು ಮಾಡಬೇಕು ಎನ್ನುವಂತನೂ ಕೂಡ ಇದೆ. ನಾನು ನಿಮಗೆ ಆಮೇಲೆ ಅದನ್ನು ಹೇಳ್ತೀನಿ. DSIT ವೆಬ್ಸೈಟ್ ಅಲ್ಲಿ ಇದೆ, ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಸೆಪ್ಟೆಂಬರ್ ಅಲ್ಲಿ ಆ ಒಂದು ಮಗು ಯಾವ ಗ್ರೇಡ್ ಅಲ್ಲಿ ಇದ್ದಾನೆ, ಡಿಸೆಂಬರ್ ಬರುವವರೆಗೂ ಕೂಡ ನಾವು ಅವರಿಗೆ ಕಲಿಕಾ ಮುನ್ನೆಲೆಗೆ ತರಬೇಕಾಗಿರುವಂಥದ್ದು. ಕಲಿಕಾ ಫಲ ಸಾಧಿಸಿದ ತಿಂಗಳು ಅಂತ ಇದೆ. ಸೊ ಜೂನ್, ತದನಂತರ ಮೊದಲನೇ ಕಲಿಕಾ ಫಲ ಒಂದು 15 ದಿನ ಅಭ್ಯಾಸ ಜುಲೈಗೆ ಬರ್ತದೆ. ಸೊ ಇಲ್ಲಿ ನಾವು ಏನ್ ಮಾಡಿ ಮೊದಲನೇ ಕಲಿಕಾ ಫಲಕ್ಕೆ ಯಾವಾಗ ಬಂದಿದೆ ಅವನಿಗೆ ಜುಲೈ ಅಂತ ನಾವು ಎಂಟ್ರಿ ಮಾಡಬಹುದು.
ಎಸ್ ಈ ಟೈಪ್ ಪ್ರತಿಯೊಂದು ವಿಷಯ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ, ಗಣಿತಕ್ಕಿದೆ, ವಿಜ್ಞಾನ, ಸಮಾಜ ವಿಜ್ಞಾನ, ಹೀಗೆ 6 ವಿಷಯಗಳ ಮಾಹಿತಿ ನಾವು ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ಇದನ್ನು ಅಪ್ಡೇಟ್ ಮಾಡಬೇಕಾಗಿರುವಂಥದ್ದು. ಗೊತ್ತಾಯ್ತಾ? ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡೋಣ. ಇನ್ನು ಕೊನೆಯದಾಗಿ ಪಠ್ಯ ಅಥವಾ ಸಹಪಠ್ಯ ಚಟುವಟಿಕೆಗಳ ಯೋಜನೆ ಅಂತ ಇದೆ. ಶಾಲಾ ಸಂಸತ್ ರಚನೆ ಆಗಿದೆ, ಗ್ರಂಥಾಲಯ ಸದ್ಬಳಕೆ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅನ್ನುವಂಥ ಕಾರ್ಯಕ್ರಮ ಏನಿದಾವೆ ಅದೆಲ್ಲನೂ ಕೂಡ ನಾವು ನಮ್ಮ ಶಾಲಾ ಹಂತದಲ್ಲಿ ಇದನ್ನ ಪೂರ್ಣಗೊಳಿಸಬೇಕಾಗಿರುವಂಥದ್ದು. ಎಸ್, ಇದು ಆಗಿತ್ತು ಕಂಪ್ಲೀಟ್ ಆಗಿ ಯಾವೆಲ್ಲ ಫಾರ್ಮೆಟ್ಗಳನ್ನು ನಾವು ನಮ್ಮ ಸೇತು ಬಂಧ ಕಾರ್ಯಕ್ರಮಕ್ಕೆ ರೆಡಿ ಇಟ್ಕೊಳ್ಬೇಕು. ಯಾರಾದರೂ ನಮ್ಮ ಶಾಲೆಗೆ ವಿಸಿಟ್ ಅನ್ನು ಮಾಡಿದಾಗ ಈ ಎಲ್ಲ ಫಾರ್ಮ್ಯಾಟ್ಸ್ಗಳನ್ನು ಕೇಳ್ತಾರೆ. ಈ ಒಂದು ಫಾರ್ಮ್ಯಾಟ್ ಅನ್ನ ಹೀಗೆ ನಾವುಗಳು ಏನ್ ಮಾಡಬೇಕಾಗಿರುವಂಥದ್ದು ಅದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗಿರುವಂಥದ್ದು. ಸೊ ಎಸ್, ಇದಾಗಿತ್ತು. ಆಲ್ರೆಡಿ ಪ್ರತಿಯೊಂದು ತರಗತಿಗೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಂತೆ ಪ್ರಶ್ನೆಗಳು ಎಷ್ಟು ತೆಗಿಬೇಕು ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ PDF ಅನ್ನ ನಾನು ಶೇರ್ ಮಾಡ್ತೀನಿ. ಎಸ್, ಇದನ್ನು ಹೊರತುಪಡಿಸಿ ಮತ್ತೆ ನಾವು ಅವ್ರ ಬಗ್ಗೆ ಪೂರಕ ಸಾಹಿತ್ಯ ಏನೇನಿದೆ ಎನ್ನುವಂಥದ್ದು ಕೂಡ ನಾವು ಆರ್ಡರ್ ಅಲ್ಲಿ ನೋಡಬಹುದು. ಎಸ್, ನಾನಿಲ್ಲಿ ನಿಮಗೆ ಆರ್ಡರ್ ಅಲ್ಲಿ ತೋರಿಸ್ತೀನಿ. ಆರ್ಡರ್ ಅಲ್ಲಿ ತಗೊಳ್ಳಿ, ಇಲ್ಲಿ ನೋಡಬಹುದು. ಮತ್ತೆ ಏನೇನಿದೆ, ಯಾವೆಲ್ಲ ಮಾಹಿತಿಯನ್ನ ಮತ್ತೆ ಏನೇನು ಬಳಸ್ಕೊಳ್ಬಹುದು ನಾವು ಎನ್ನುವಂಥದ್ದಾದ್ರೆ ನೋಡಿ. ಮತ್ತೆ ನಾವು ಏನೇನು ಬಳಸ್ಕೊಳ್ಬಹುದು ಅಂದ್ರೆ ನೋಡಿ, ಕಲಿಕಾ ಸಾಮಗ್ರಿಗಳ ಸೇತು ಬಂಧ ಸಾಹಿತ್ಯ ಇದೆ. ಎಲ್ಲಿದೆ? DSIT ವೆಬ್ಸೈಟ್ ಅಲ್ಲಿದೆ. ನಾನು ಅದನ್ನು ನಿಮಗೆ ಹೇಳ್ತೀನಿ. ಜೊತೆಗೆ ಕಲಿಕಾ ಚೇತರಿಕೆಗಳನ್ನ, ಕಲಿಕಾ ಬಲವರ್ಧನೆ ಮತ್ತು ಕಲಿಕಾ ಫಲ ಆಧಾರಿತ ಪ್ರಶ್ನೆ ಕೋಟಿಯ ಚಟುವಟಿಕೆಗಳನ್ನ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಎಲ್ಲಿ ಸಿಗ್ತವೆ ನಿಮಗೆ ಇದು? ಸೊ ಕಲಿಕಾ ಚೇತರಿಕೆ, ಕಲಿಕಾ ಚೇತರಿಕೆ ಅಂತೂ ನಮ್ಮ ಕೋವಿಡ್ ಟೈಮಲ್ಲಿ ಇತ್ತು. ಕಲಿಕಾ ಬಲವರ್ಧನೆ ಆಫ್ಟರ್ ಕೋವಿಡ್ ಇತ್ತು. ಮೇ ಬಿ ಇದು 2023 ಹಾಗೂ 2021-22 ಕಲಿಕಾ ಚೇತರಿಕೆ ಇತ್ತು ನಮ್ದು. ಸೊ ಇದೆಲ್ಲ ಎಲ್ಲಿ ಸಿಗ್ತವೆ ಎನ್ನುವಂಥ, ಹಾಗೂ ಸೇತು ಬಂಧ ಸಾಹಿತ್ಯನೂ ಕೂಡ ನಮಗೆ ಲಭ್ಯ ಇದೆ. ಸೊ ಅದರ ಮೇಲೇನೋ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಕೊಳ್ಬೇಕು, ಆ ಒಂದು ಚಟುವಟಿಕೆಗಳನ್ನ. ಅಥವಾ ಇಲ್ಲ ಅಂದ್ರೆ ನಾವು ಬೇರೆ ಮತ್ತೆ ಏನೇನು ಮಾಡಿಸಬಹುದು ಅಂದ್ರೆ ಸರಳ ಚಟುವಟಿಕೆಗಳನ್ನ ನೀಡಬಹುದು. ರಸಪ್ರಶ್ನೆ ಇದೆ, ಲಿಖಿತ ಮತ್ತು ಮೌಖಿಕ ಪ್ರಶ್ನೋತ್ತರಗಳಿದೆ, ಸಂಭಾಷಣೆ, ಅಭ್ಯಾಸ ಹಾಳೆಗಳಿದೆ, ಗೃಹಪಾಠ ಮತ್ತು ಇನ್ನಿತರ ಚಟುವಟಿಕೆ ಮೌಲ್ಯಮಾಪನ ಮಾಡುವುದು ಅಂತ ಹೇಳಿದ್ದಾರೆ. ಇದೆಲ್ಲದರ ಮೇಲೂ ಕೂಡ ನಾವು ಮೌಲ್ಯಮಾಪನವನ್ನ ಮಾಡಬಹುದು. ಆದ್ರೆ ಅದೆಲ್ಲನೂ ಕೂಡ ಇದರ ಮೇಲೆ LOಗೆ ಸಂಬಂಧಿಸಿರುವಂತದ್ದು ಇರಬೇಕು. DSCRT ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ, ಎಸ್, ತಾವುಗಳು DSCRT ಅಂತ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು. DSCRT, ಎಸ್, DSCRT ಅಂತ ಟೈಪ್ ಮಾಡಿದ್ರೆ ಈ ಟೈಪ್ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಎಸ್, ಇದೆಲ್ಲ ಎಲ್ಲಿದ್ದಾವೆ ಅಂದ್ರೆ ಸರ್ವಿಸ್ ಅಂಡ್ ಸ್ಕೀಮ್ ಅಂತ ಒಂದು ಆಪ್ಷನ್ ನಿಮ್ಮಲ್ಲಿ ಕಾಣ್ತಾ ಇರಬಹುದು. ಅಲ್ಲಿ ನಾವು ಇದನ್ನ ನೋಡಬಹುದು. ಎಸ್, ಇಲ್ಲಿ ತಗೊಳ್ಳಿ ನೋಡು, ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಕ್ವಶನ್ ಬ್ಯಾಂಕ್ ಅಂತ ಇದೆ. ಸೊ ಪ್ರತಿಯೊಂದು ಕ್ಲಾಸ್ಗೆ ಸಂಬಂಧಿಸಿದ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಿಸಿರುವಂತಹ ಒಂದು ಕ್ವಶನ್ ಬ್ಯಾಂಕ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು 9th ಓಪನ್ ಮಾಡಿದ್ರೆ ಪ್ರತಿಯೊಂದು ವಿಷಯದನ್ನು ಕೂಡ, ಫಾರ್ ಎಕ್ಸಾಂಪಲ್ ನಾನು 3rd ಲ್ಯಾಂಗ್ವೇಜ್ ಹಿಂದಿಯನ್ನು ಓಪನ್ ಮಾಡ್ತೀನಿ. ಪ್ರತಿಯೊಂದು ವಿಷಯದ ಏನಿದಾವೆ ಇಲ್ಲಿ ಕ್ವಶನ್ ಬ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ಎಸ್, ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತಿದೆ. ತಗೊಳ್ಳಿ, ಇಲ್ಲಿ ನೋಡ್ತಾ ಸಾಗಬಹುದು ಏನೆಲ್ಲ ಮಾಡಬಹುದು ಎನ್ನುವಂಥದ್ದು ಕ್ವಶನ್ ಬ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ಎಸ್, ಕಲಿಕಾ ಹಾಳೆಗಳಿದ್ದಾವೆ. ಎಸ್, ಈ ಟೈಪ್ ಪ್ರಶ್ನೆಗಳನ್ನು ನಾವು ರೆಡಿ ಮಾಡ್ಕೊಳ್ಬಹುದು. ಮತ್ತೆ ಏನೇನಿದೆ ನಾವು ನೋಡ್ತಾ ಸಾಗೋಣ. ಎಸ್, ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಎಸ್, ಇಲ್ಲಿ ನೋಡಿ, ಸೇತು ಬಂಧ ಲಿಟರೇಚರ್ ಅಂತ ಇದೆ. ಸೇತು ಬಂಧ ಸಾಹಿತ್ಯ ಇಲ್ಲಿ ನಮಗೆ ಎಲ್ಲನೂ ಸಿಗ್ತದೆ ನೋಡಿ. ಪ್ರತಿಯೊಂದು ಕ್ಲಾಸ್ನು ಕೂಡ ನಲಿಕಲಿ ಹಿಡ್ಕೊಂಡು ವಿದ್ಯಾಪ್ರವೇಶ ಕ್ಲಾಸ್ 1, ನಲಿಕಲಿ 2nd and 3rd ಕ್ಲಾಸ್ ಹಿಡ್ಕೊಂಡು 10th ಕ್ಲಾಸ್ ವರೆಗೂ ಕೂಡ. ಎಸ್, ಫಾರ್ ಎಕ್ಸಾಂಪಲ್ ನಾನು 8th ಕ್ಲಾಸ್ಗೆ ಓಪನ್ ಮಾಡ್ತೀನಿ. ಎಸ್, ಇಲ್ಲಿ ಪ್ರತಿಯೊಂದು ಸೇತು ಬಂಧಕ್ಕೆ ಸಂಬಂಧಿಸಿರೋ ಪ್ರಥಮ ಭಾಷೆ ಕನ್ನಡನೇ ಓಪನ್ ಮಾಡ್ಕೊತೀನಿ. ಎಸ್, ಇಲ್ಲಿ ತಗೊಂಡು ನೋಡ್ಬೋದು ಪ್ರತಿಯೊಂದು ವಿಷಯದ ಏನ್ ಮಾಡಿದ್ದಾರೆ, ಕಲಿಕಾ ಫಲವನ್ನು ಕೊಟ್ಟಿದ್ದಾರೆ. ಎಸ್, ಏನೆಲ್ಲ ಚಟುವಟಿಕೆಗಳನ್ನ ಮಾಡಬಹುದು, ಬುನಾದಿ ಸಾಮರ್ಥ್ಯ FLN ಬಗ್ಗೆ ಇದೆ. ಪದಗಳ ಜೊತೆ ಆಟ ಆಡಿಸಬಹುದು, ಬುನಾದಿ ಸಾಕ್ಷರತಾ ಅಂತಿದೆ. ಸೊ ಇಲ್ಲಿ ಆಲಿಸುವ ಕೌಶಲ್ಯ ಬಗ್ಗೆ ಇದೆ. ಸೊ ಇದೇ ಏನಿದಾವೆ ನಮ್ಮ LOsಗಳಿದ್ದಾವೆ. ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನ ಏನೇನು ಮಾಡಿಸಬಹುದು ಎನ್ನುವುದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಸ್, ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತಿದೆ. ಪ್ರತಿಯೊಂದು ಸಬ್ಜೆಕ್ಟ್ಗೆ, ಇದು 8th ಕ್ಲಾಸ್ ಇತ್ತು, ತದನಂತರ 7th ಕ್ಲಾಸ್ಗಿದೆ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿರುವಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಗೊತ್ತಾಯ್ತಾ? ಒಂದು ಇವಾಗ ಲರ್ನಿಂಗ್ ಬೇಸ್ಡ್ ಕ್ವಶನ್ ಬ್ಯಾಂಕ್ ನೋಡಿದ್ವಿ. ತದನಂತರ ಮತ್ತೆ ನೋಡಿದ್ವಿ ಸೇತು ಬಂಧ ಸಾಹಿತ್ಯವನ್ನು ನೋಡ್ಕೊಂಡಿದ್ವಿ. ಎಸ್, ಇಲ್ಲಿ ನೋಡಿ ಲಾಸ್ಟ್ಗೆ ಇಲ್ಲಿ ಕಾಣ್ತದೆ ಕಲಿಕಾ ಚೇತರಿಕೆ ಹಾಗೂ ಕಲಿಕಾ ಬಲವರ್ಧನೆ. ನಿಮಗೆ ಕಲಿಕಾ ಚೇತರಿಕೆ ಎಲ್ಲ ಫಾರ್ಮ್ಯಾಟ್ಗಳು ಇಲ್ಲಿ ಸಿಗ್ತವೆ. ಎಸ್, ಇಲ್ಲೆಲ್ಲನೂ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ಇದೆಲ್ಲ ಓಪನ್ ಆಗ್ತವೆ. ಕಲಿಕಾ
ಚೇತರಿಕೆ ಬಗ್ಗೆ ಇದೆ. ಅದೇ ತರ ಕಲಿಕಾ ಬಲವರ್ಧನೆ ಬಗ್ಗೆ, ಕಲಿಕಾ ಬಲವರ್ಧನೆ ಪುಸ್ತಕವನ್ನು ಕೊಟ್ಟಿದ್ರು, ಅದೆಲ್ಲನೂ ಕೂಡ ಇಲ್ಲಿ ಓಪನ್ ಆಗ್ತದೆ. ಎಸ್ 9th ಕ್ಲಾಸ್ಗೆ ಸಂಬಂಧಿಸಿರುವಂಥದ್ದು. ಎಸ್ 9th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ನೋಡಿದ್ರೆ, ಇಂಗ್ಲಿಷ್ಗೆ ಸಂಬಂಧಿಸಿರುವಂಥದ್ದು ಸಂಪೂರ್ಣವಾಗಿರುವಂತಹ 96 ಪೇಜಸ್ PDF ಇಲ್ಲಿ ಓಪನ್ ಆಗುತ್ತೆ. ಸ್ಟೂಡೆಂಟ್ ಆಕ್ಟಿವಿಟಿಗಳನ್ನು ಈ ತರ ನಾವು ಮಾಡಿಸ್ಕೊಳ್ಬಹುದು. ಹೀಗೆ ಪ್ರತಿಯೊಂದು ವಿಷಯ ಇದೆ, ಪ್ರತಿಯೊಂದು ತರಗತಿದೂ ಕೂಡ ಇದೆ. ಇದೆಲ್ಲನೂ ಕೂಡ ನಮಗೆ ಎಲ್ಲಿ ಸಿಗುತ್ತೆ? DSIT ವೆಬ್ಸೈಟ್ ಅಲ್ಲಿ ಇರುತ್ತೆ. ಎಸ್ ಕಲಿಕಾ ಚೇತರಿಕೆ ಇದೆ, ಕಲಿಕಾ ಬಲವರ್ಧನೆ ಇದೆ, ಮತ್ತೆ ಏನೇನು ಸಿಗ್ತದೆ? ಸೇತುಬಂಧ ಲಿಟರೇಚರ್ ಇದೆ, ಇದು ಕೂಡ ಸಿಗ್ತದೆ. ಲರ್ನಿಂಗ್ ಔಟ್ಕಮ್ ಕ್ವಶನ್ ಬ್ಯಾಂಕ್ನು ಕೂಡ ಇದೆ. ಲೆಸನ್ LBಗೆ ಸಂಬಂಧಿಸಿರುವಂಥದ್ದು ಇದೆ, ಮರುಸಿಂಚನಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು DSIT ಅಲ್ಲಿ ಇದಾವೆ. ಸೊ ಸ್ವಲ್ಪ ಲೆಲ್ದಿ ಆಯಿತು ಅಂತ ನಾನು ಅನ್ಕೊಂತಿರೋ ಸಂಪೂರ್ಣವಾಗಿರೋಂಥ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ಇನ್ನೂವರೆಗೆ ಯಾರು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಂತಹ ಇನ್ಫಾರ್ಮೇಟಿವ್ ಎಜುಕೇಷನಲ್ ವಿಡಿಯೋಸ್ಗಳನ್ನು ಪಡಿತಾ ಇರಿ. ಸೊ ಸೇತುಬಂಧಕ್ಕೆ ಸಂಬಂಧಿಸಿರುವಂಥ ಮತ್ತೆ ಏನಾದರೂ ನಿಮ್ಮ ಹತ್ರ ಕ್ವಶನ್ಸ್ಗಳಿದ್ರೆ ಒಂದು ಆಫ್ಟರ್ 2 or 3 days ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಬೇರೆ ಬೇರೆ ವಿಷಯಗಳಲ್ಲಿ ನೋಡೋಣ ಟ್ರೈ ಮಾಡ್ತೀನಿ ಬಿಡುಗಡೆ ಮಾಡುವಂಥದ್ದು. ಸೊ ಆಲ್ರೆಡಿ ಅಂತ ನಿಮಗೆ ಗೊತ್ತಿದೆ ಯಾವ ಒಂದು ಲರ್ನಿಂಗ್ ಔಟ್ಕಮ್ನಿಂದ ಎಷ್ಟು ಪ್ರಶ್ನೆಗಳು ಕೇಳಬೇಕನ್ನೋದು ಕೊಟ್ಟಿದ್ದಾರೆ. ಅದರ ಮೇಲೆ ನೀವು ಕೂಡ ರೆಡಿ ಮಾಡ್ಕೊಳ್ಬಹುದು. 10 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನು ಅತಿ ಹೆಚ್ಚಿಗೆ ನಮ್ಮ ಶಿಕ್ಷಕ ಮಿತ್ರರೊಡನೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.